ನಮಸ್ಕಾರ. ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ದಂಟಿನ ಸೊಪ್ಪು ಮತ್ತು ಅವರೆಕಾಳು ಹಾಕಿ ಬಸ್ಸಾರು ಪಲ್ಯ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬಸ್ಸಾರು ರೆಸಿಪಿ ನಾನೀಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಒಂದು ಸತಿ ಹೋಗಿ ಚೆಕ್ ಮಾಡಿ. ಈಗ ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಲೋಟದಷ್ಟು ನೀರು, ಟೊಮೆಟೊ, ಸ್ವಲ್ಪ ಎಳೆಗಿರೋಂಥ ಅವರೆಕಾಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಒಂದು ಕಪ್ಪಷ್ಟು ಅವರೆಕಾಳಿಗೆ ಬೇಕಾಗಿರೋಷ್ಟು ರುಚಿಗೆ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು ವಿಶಿಲ್ ಅಥವಾ 2 ವಿಶಿಲ್ ಕೂಗಿಸ್ಕೊಳ್ಳಿ. ಈಗ ಅವರೆಕಾಳು ಒಂದು ವಿಶಿಲ್ ಕೂಗಿ ತಣ್ಣಗಾಗೋದ್ರಲ್ಲಿ ಸೊಪ್ಪನ್ನು ಬೇಯಿಸ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈಗ ಮತ್ತೊಂದು ಕಡೆ ಒಂದು ಬಾಣಲೆ ಇಟ್ಟು ಅದಕ್ಕೆ 1-2 ಲೋಟ ಆಗುವಷ್ಟು ನೀರು ಹಾಕಿ, ನೀರು ಸ್ವಲ್ಪ ಕುದಿ ಬಂದ ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ದಂಟಿನ ಸೊಪ್ಪನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ದಂಟಿನ ಸೊಪ್ಪನ್ನ ಹಾಕ್ಕೊತ ಸ್ವಲ್ಪನೇ ಹಾಕ್ಕೊಂಡು ಅದು ಸ್ವಲ್ಪ ಮೆತ್ತಗೆ ಆಗ್ತಾ ಇದ್ದಂಗೆ ಪೂರ್ತಿ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 5 ನಿಮಿಷಕ್ಕೆಲ್ಲ ಸೊಪ್ಪು ಬೆಂದೋಗುತ್ತೆ. ಸೊಪ್ಪು ಸ್ವಲ್ಪ ಬೆಂದ ನಂತರ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ, ಅವರೆಕಾಳಿಗೆ ಕೂಡ ಉಪ್ಪು ಹಾಕಿರ್ತೀವಿ, ಇಲ್ಲಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸೊಪ್ಪು ಪೂರ್ತಿ ಬೆಂದ ನಂತರ ಅವರೆಕಾಳನ್ನು ಬೆಂದಾದಮೇಲೆ ಸೋಸಿ ಇಟ್ಕೊಂಡಿದ್ದೀನಿ. ಅವರೆಕಾಳನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅವರೆಕಾಳು ಹಾಕಿ ಚೆನ್ನಾಗಿ ಸೊಪ್ಪಿನ ಜೊತೆಗೆ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಸೊಪ್ಪು ಮತ್ತು ಅವರೆಕಾಳನ್ನು ಸೋಸಿ ಪಕ್ಕಕ್ಕೆ ಇಡಿ. ಆ ಸೊಪ್ಪು ಬೇಯಿಸಿರೋಂಥ ನೀರಲ್ಲಿ ನಾವಿಲ್ಲಿ ಬಸ್ಸಾರು ಮಾಡ್ಕೋಬಹುದು. ಬಸ್ಸಾರು ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಈಗ ಸೊಪ್ಪನ್ನು ಸೋಸಿದ್ಮೇಲೆ ನಾನು ಮತ್ತೆ ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ, ಖಾರಕ್ಕೆ ಬೇಕಾಗಿರೋಷ್ಟು ಒಣಮೆಣಸಿನ್ಕಾಯಿ ಮತ್ತು ಒಂದು ದಪ್ಪದ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಬೆಂದ ನಂತರ ಅದಕ್ಕೆ ಉಳಿದಿರೋಂಥ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಬೆಂದಿದೆ. ಈಗ ನಾನು ಸೋಸಿಟ್ಕೊಂಡಿರೋಂಥ ಸೊಪ್ಪು ಮತ್ತು ಅವರೆಕಾಳು ಮತ್ತು ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಸಿ ಮಾಡಿದ್ರೆ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ. ನಮಸ್ಕಾರ.